ಹಾಗೆ ವೆಲ್ಕಮ್ ಬ್ಯಾಕ್ ನನ್ನ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾನು ಈಗ ಊರಿಗೆ ಹೊರಟದ್ದು, ಇದೊಂದು ಫಂಕ್ಷನ್ ಉಂಟು, ಹಾಗೆ ಹೋಗಿ ಬರುವ ಅಂತ. ಈಗ ಆಯ್ತು, ಗಂಟೆ 8:30 ಆಗ್ತಾ ಬಂತು. ಹಾಗೆ ಅಲ್ಲಿ ಒಂದು 10 ಗಂಟೆ ಆಚೆ ರೀಚ್ ಆಗಬೇಕು. ಹಾಗೆ ಹೊರಟಿದ್ದೇವೆ. ಈಗ ನಾನು ಅದೇ ಎಂತಂದರೆ ಕ್ಯಾಮರಾ ನಿಲ್ಲಿಡ್ತೇನೆ, ಯಾಕಂದರೆ ಕ್ಯಾಮರಾ ತಗೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಲ್ಲಿ ವೀಡಿಯೋ ಎಲ್ಲ ಮಾಡಲಿಕ್ಕೆ. ಹಾಗೆ ಮೊಬೈಲ್ ಉಂಟಲ್ಲ, ಮೊಬೈಲಲ್ಲಿ ಏನು ವೀಡಿಯೋ ಮಾಡ್ತೇನೆ. ಹಾಗೆ ಏನು ಹೋಗುವ, ಏನು ಹೊರಟದ್ದು ಲೇಟ್ ಹೋಗುವ. ಟೈಮ್ ಆಗಿದೆ, ನಾವು 10 ಗಂಟೆಗೆ ರೀಚ್ ಆಗಬೇಕಂತ ಹಿಂದೆಲ್ಲ 10 ಗಂಟೆಗೆ ರೀಚ್ ಆಗ್ತದೆ ಮಾತ್ರ. ಅದೇ ಟ್ರಾಫಿಕ್ ಹೇಗೆ ಉಂಟು ಗೊತ್ತಿಲ್ಲ. ಈಗ ಗಂಟೆ ಎಂತೆಷ್ಟು, ಗಂಟೆ ಆಗೋದಷ್ಟೇ, 8:15 ಸಹ ಆಗಲಿಲ್ಲ. ಹಾಗೆ ಹೋಗುವ. ಓಹ್, ಕಾರೆಲ್ಲ ಆ್ಯಕ್ಚುಲಿ ರೆಡಿ ಮಾಡಿಟ್ಟಿದ್ದೇನೆ, ನಿನ್ನೆ ಚೆಂದ ಕ್ಲೀನ್ ಮಾಡಿ ಮತ್ತೆ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೇನೆ. ಕಾಣೋದಿಲ್ಲ ಮಾರ ನಾನು. ಗಂಟೆ 8:15, ಕರೆಕ್ಟ್ 8:15 ಆಯಿತು. ಇನ್ನು ಅಲ್ಲಿ ಬದಲಾಚೆ ಮದರಂಗಡಾಚೆ ಕೊರಗಜ್ಜನ ಕಟ್ಟೆಯಲ್ಲಿ ನಿಲ್ಲಿಸಿ ಮತ್ತೆ ಹೋಗುದು. ಹಾಗೆ ಹೋಗುವೇನು, ಕೊರಗಜ್ಜನಲ್ಲಿ ಹೋಗಿ ಬಂದದ್ದು, ಇನ್ನು ಹೋಗುದು ಆಯಿತು. ಗಂಟೆ ಎಷ್ಟು? 8:15 ಹೊರಡುವ. ಈ ಅಡಿಯಲ್ಲಿ ಬ್ಲಾಕ್ ಮಾರೆ, ಎಂತ ಗೊತ್ತಿಲ್ಲ, ಎಷ್ಟು ದೂರದಿಂದ ಬ್ಲಾಕ್, ಹತ್ತಿರದಿಂದ ಸಮೇತ ಅಲ್ಲ, ತುಂಬ ದೂರದಿಂದ ಬ್ಲಾಕ್. ಇಲ್ಲ ರೇ, ಎಂತ ಆಗಲಿಲ್ಲ. ಅಲ್ಲಿ ಡಿವೈಡ್ರಲ್ಲಿ ಇದ್ದಿದ್ದ ಕಾರಣ ನಂತರ ಅಲ್ಲಿಯೂ ಬ್ಲಾಕ್. ಇವತ್ತು ಫ್ರೈಡೇ ಆದರೆ ಸಹ ಬ್ಲಾಕ್, ಫ್ರೈಡೇ ಆದರೆ ಸಹ ಬ್ಲಾಕ್ ಇದ್ದರೆ ಭಾರಿ ಕಷ್ಟ. ಆಚೀಚೆ ಹೋಗ್ಲಿಕ್ಕಲ್ಲ, ಈಚೆಯಿಂದ ಹೋಗು ಅಂತ ಹೇಳಿದ್ರು ಸಹ ಆಗುದಿಲ್ಲ. ಇದು ಚಂದ ಕಾಣ್ತುಂಟು. ನೀರು ಕಾಣೋದಿಲ್ಲ ಮಾರೆ, ನೀರು ಕಾಣೋದಿಲ್ಲ. ಕಾಣ್ತದೆ. ನೇತ್ರಾವತಿಯಲ್ಲಿದ್ದೇವೆ ಈಗ. ಕ್ರಾಸ್ ಆಗ್ತಾ ಇದ್ದೇವೆ, ಹೊಸತ್ತು ಬ್ರಿಡ್ಜ್ ಒಳ್ಳೆ ಆಗ್ತದೆ ಹೋಗ್ಲಿಕ್ಕೆ. ಫುಲ್ ಹೈವೇ ಇದು, ಸಾಧಾರಣ ಕಲ್ಲಡ್ಕ ತನಕ ರೋಡ್ ಅಂತೂ ಸೂಪರ್ ಆಗಿ ಉಂಟು. ಹಾಗೆ ಈಗ ಹೋಗ್ತಾ ಇದ್ದೇನೆ. ಬಟ್ ಬೆಸ್ಟ್, ಇಲ್ಲದ್ರೆ ಫಸ್ಟಿಗೆ ಬರಾಗ ಬಾಯಲ್ಲಿ ಬರ್ತಿತ್ತು. ಈ ರೋಡ್ ಸಹ ಸರಿ ಇಲ್ಲ, ಇದು ಸಹ ಸರಿ ಇಲ್ಲ. ಈಗ ಆರಾಮ ಅಷ್ಟು ಹೇಗೆ ಉಂಟು, ಸ್ಮೂತ್ ಲೈಕ್ ಬಟರ್. ಮಾತ್ರ ಮುಂಚೆದೊಂದು ವಿವೇ ಬೇರೆ ಇತ್ತು, ಚಂದ. ಇದೆಲ್ಲ ಎಂತ ಮರಗಳೆಲ್ಲ ಮುಂಚೆ ಚಂದ ಇತ್ತಲ್ಲ. ಈಗ ಇದು ರೋಡ್ ಆದರೆ ಆ ಮುಂಚೆ ಆ ಮರಗಳದ್ದು ಮಧ್ಯೆ ಹೋಗುದು, ಈ ನರಹರಿ ಪರ್ವತ ಆಚೆ ಬರುವಾಗ ಸಹ ಎಷ್ಟು ಚಂದ. ಸೂಪರ್. ಓ, ಅಲ್ಲಿ ಕಾಣ್ಬೋದು ಪರ್ವತ, ಅದು ನರಹರಿ ಪರ್ವತ. ಮುಂಚೆ ಎಷ್ಟು ಚಂದ, ಮುಂಚೆ ಅದು ಹತ್ತಿರವೇ ಹೋಗ್ತಿದ್ದೆ, ಈಗ ಆಗುದಿಲ್ಲ. ಈಗ ಫುಲ್ ಫ್ಲೈಓವರ್ ಆದ ಕಾರಣ ಎಂತ ಅಷ್ಟು ಇದಾಗೋದಿಲ್ಲ. ಮಾತ್ರ ಮುಂಚೆ ಜಾಲಿ ಆಗ್ತಿತ್ತು ಅಲ್ಲಿ ಹೋಗ್ಲಿಕ್ಕೆ, ಅಷ್ಟೇ ಅಪ್ಪುಸಿತ್ತು. ಹಾಗೆ ಮೋಸ್ಟ್ಲಿ ಮೋಡಾಗಿದೆ. ಮಂಗಳೂರಾಚೆ ಮನೆಯಿಂದ ನೋಡೋಕೆ ಎಂತ ಇರಲಿಲ್ಲ, ಬಟ್ ಇಲ್ಲಿ ಅದೇ ಫುಲ್ ಇದುಂಟು. ಅದು ಸೆಕೆ. ನಾನು AC ಹಾಕಿದ್ದೇನೆ, ನೋಡ್ಬೋದು.
ಎಸ್ ಏನು ಸಿಗುವ, ನಾನು ಸ್ವಲ್ಪ ಡ್ರೈವಿಂಗ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಅಲ್ಲಿ ನಾನು ಹೋಗಿದ್ದೇನೆ ಒಮ್ಮೆ, ಚಂದ ಟಾಪ್ ಚಂದಾಗಿದೆ, ಈಗ ನೋಡ್ಬೋದು. ಸೊ ಇಲ್ಲಿ ಚಂದ ಕ್ಲೀನ್ ಮಾಡಿದ್ದಾರೆ, ಕ್ಲೀನ್ ಕ್ಲೀನ್ ಕ್ಲೀನ್. ಎಂತ ಅವಸ್ಥೆ ಮಾರ, ಎಲ್ಲೆಲ್ಲಿ ಇಟ್ಟು ವಿಡಿಯೋ ಮಾಡ್ತಿದ್ದೇನೆ. ಇಲ್ಲೊಂದು ಇದು ಇರ್ತಿದೆ, ಚಂದ ಕಾಣ್ತಿತ್ತು. ಅಲ್ಲಿ ಮಾತ್ರ ಕಾಣುದು. ಸೊ ಇದು ನಮ್ಮ ಊರು, ಇದು ನಮ್ಮ ಮನೆ ಆ್ಯಕ್ಚುಲ್. ಹಾಗೆ ಇಲ್ಲಿ ಬಂದೇವೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡುದು. ಈಗ ಗಂಟೆ ಅಷ್ಟು 3:30 ಆಯಿತು, ಆಲ್ಮೋಸ್ಟ್ 3 ಆಗೋದಷ್ಟೇ, 4 ಗಂಟೆ ಆಚೆ ಹೊರಡು. ಇಲ್ಲಿ ಸ್ವಲ್ಪ ಆಚೆ ಹೋಗ್ತೇನೆ, ಸ್ಟಾರ್ಟ್ ಮಾಡ್ತದೆ. ಎಸ್, ಇದೇ ನನ್ನ ಮನೆ. ಹಾಯ್, ಅದು ಎಂತ, ಈಗ ಮನೆಗೆ ಹೊರಟಿದ್ದೇವೆ. ಈಗ ಎಷ್ಟಿದ್ರು ಗಂಟೆ? 5:15 ಆಗ್ತಾ ಬಂತು. ಹಾಗೆ 6 ಗಂಟೆ ಆಚೆ ತಲುಪೋದು. ಬಟ್ ಅದೇ ಇದು ನಾನು ಈಗ ವಿಡಿಯೋ ಮಾಡ್ತಿದ್ದೇನೆ, ಆಗ ಎಂತೆಲ್ಲ ನೋಡಿದ ಅದು ಅಲ್ಲಿಗೆ ಎಂಡ್ ಮಾಡಿದ್ದೆ. ಹಾಗೀಗ ಆಲ್ಮೋಸ್ಟ್ ಕಲ್ಲಡ್ಕ ಮುಟ್ಟಿದ್ದೇವೆ, ಇನ್ನು ಸ್ವಲ್ಪ ಇರೋದು. ಎಷ್ಟೊಂದು 45 ಮಿನಿಟ್ಸ್ ಮಾತ್ರ ಇರೋದು ಮನೆಗೆ. ಹಾಗೆ ರವಕ್ಕರು ಹೋಗುವ ಅಂತ, ಹಾಗೆ ಒಂದು ವಿಡಿಯೋ ಮಾಡುವ ಅಂತೇಳಿ ಈಗ ವಿಡಿಯೋ ಮಾಡ್ತಿದ್ದೇನೆ. ಹಾಗೆ ನೋಡ್ಬೋದು ಕಲ್ಲಡ್ಕದ ರೋಡ್ ಸರ್ವಿಸ್ ತುಂಬ ಚಂದ, ತುಂಬ ಚೆಂದಾಗಿದೆ. ಹಾಗೆ ಏನು ಹೋಗುವ ಮನೆಗೆ ನೋಡ. ಆದರೆ ಮನೆಗೆ ಹೋಗಿ ಅದನ್ನ ಸಿಗ್ತೇನೆ, ಇಲ್ಲದ್ರೆ ಎಂತಾದ್ರು ವಿಡಿಯೋ ಮಾಡುವಾಗ ಎಂತ ಇಂಟ್ರೆಸ್ಟಿಂಗ್ ಇದ್ದೆ ಆವಾಗ ವಿಡಿಯೋ ಮಾಡ್ತೇನೆ. ಫಸ್ಟ್ ಈಗ ಹೋಗುವ. ಇಲ್ಲಿ ಎಂಥದ್ದು ಇರಬೇಕು, ಎಲ್ಲ ಬ್ಲಾಕ್ ಆಗಿದೆ. ಈಚೆ ಎಲ್ಲ ಈಚೆ ಸೈಡಿಂದ ಬರ್ತಿದ್ದಾರೆ. ಒನ್ ವಿ ಎಂಥ ಸೀನ್ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ತುಂಬ ಕ್ರಾಸ್ ಆಗಿ ಈಚೆ ಬರುವಾಗ ಫುಲ್ ಟ್ರಾಫಿಕ್. ಅಲ್ಲಿ ನೋಡ್ಬೇಕಷ್ಟೇ. ಹೋಗೋ, ಅಲ್ಲಿ ಕೂತೇನಂತ ನೋಡು. ಮೋಸ್ಟ್ಲಿ ಅಲ್ಲಿ ಏನೋ ಆಗಿದೆ, ಎಂತಂತ ಗೊತ್ತಿಲ್ಲ. ಮೇ ಬಿ ಐ ಗೆಸ್ ಆಕ್ಸಿಡೆಂಟಾ ಎಂತ ಗೊತ್ತಿಲ್ಲಲ್ಲ, ಎಂತ ವರ್ಕ್. ಅಲ್ಲಿ ಹೋಗಿ ವಿಡಿಯೋ ಮಾಡಲಿಕ್ಕೆ ಸಿದ್ದು ಮಾರೆ. ಹಾಗೆ ನೋಡ, ಇದು ನಾನು ವಿಡಿಯೋ ಮಾಡೋದಿಲ್ಲ, ಮತ್ತೆ ಹೋಗಿ ಆದ ನಂತರ ಹೇಳ್ತೇನೆ ಎಂತ ಆಗಿತ್ತು ಅಂತ. ಹಾಗೆ ಹೇಳಿದೆ, ಗೊತ್ತಿಲ್ಲ ಎಂತ ಆಗಿದೆ ಅಂತ. ಏನೋ ನಾಳೆ ಪೇಪರಲ್ಲಿ ನೋಡ್ಬೇಕಷ್ಟೇ. ಹಂಗೆ ಗೊತ್ತಿಲ್ಲ ಅಲ್ಲಿ ಎಂತ ಇದೆ, ಸೀನ್ ಇಲ್ಲ ಅಲ್ಲ. ಆಚಿಂದ ಕಲಿಸ್ತಿದ್ರು, ಹಾಗೆ ಫುಲ್ ಡೀಟೇಲ್ ಆಗಿ ಗೊತ್ತಾಗ್ಲಿಲ್ಲ ಎಂತ ಅಂತ. ನೋಡುವ, ಒಂದರ ಪೇಪರಲ್ಲಿ ಬರ್ತದೆ. ಹಾಗೆ ನಾವೇನು ಹೋಗುವ. ಹಾಗೆ ಮನೆಗೆ ರೀಚ್ ಆಗಿದ್ದೇವೆ. ಈಗ ಗಂಟೆ ಎಷ್ಟಾಯ್ತು ಮಾರೆ? ಬಂದೆ ಗಂಟೆ 6:15 ಆಯ್ತು. ನೋಡ್ಬೋದು
ರೀಚ್ ಅದು ವೇ ಎಂತ ಇಲ್ಲ ಅಲ್ಲ ಹಾಗೇನು ಮೆರ್ರಪ್ಪ ಒಳಗೆ ಹೋಗಿ ಸಿಗ್ತೀನಿ. ಮನೆಗೆ ರೀಚ್ ಆಗಿದ್ದೇನೆ. ಹಾಗೆ ಇನ್ನೂ ಎಂತ ಹೇಳೋದು ಇನ್ನೆಂತಿಲ್ಲ, ಆಯಿತು ಗಂಟೆ 6:30 ಕಲಿಯಿತು, 6:30 ಹೇಳಿದಲ್ಲ. ಹಾಗೆ ಇನ್ನು ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಹಾಗೆ ಇನ್ನು ಮುಂದಿನ ನೋಡಿದ್ರೆ ಸುಖ ಅದೇ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಸ್ನಾನ ಮಾಡೋದು, ಹಾಗೆಯೇ ಫ್ರೆಶ್ ಅಪ್ ಆಗಿ ಮತ್ತೆ ಸ್ವಲ್ಪ ಊಟ ಎಲ್ಲ ಮಾಡಿ ಮತ್ತೆ ವಾಕ್ ಮಾಡೋದು. ಮತ್ತು ಎಂತ ಅಂದರೆ ಅದೇ ಚಾರ್ಜ್ ಇಲ್ಲ ಮೊಬೈಲಲ್ಲಿ, ಇನ್ನು ಚಾರ್ಜ್ ಇಡಬೇಕು. ಹಾಗೆ ಎಡಿಟಿಂಗ್ ಎಲ್ಲ ಇನ್ನು ನಾಳೆ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಸಿ ಯು ಟುಮಾರೋ, ಬಾಯ್ ಬಾಯ್.